ಕಾಂಗ್ರೆಸ್ ಪಕ್ಷ ಅಂದ್ರೇನೆ ದೇಶದ್ರೋಹಿಗಳ ಪಕ್ಷ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜಮೀರ್ ಅಹಮದ್ ಬರೆದಿರುವಂತಹ ಪತ್ರವನ್ನ ಟಾರ್ಗೆಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನನಗೆ ಧ್ವಜಾರೋಹಣಕ್ಕೆ ಸಮಯವಿಲ್ಲ ಅಂತ ಜಮೀರ್ ಪತ್ರದಲ್ಲಿ ತಿಳಿಸಿದ್ರು. ವಿನಾಯಿತಿ ಕೇಳಿ ಸಿಎಂ ಡಿಕೆ ಶಿವಕುಮಾರ್ಗೆ ಜಮೀರ್ ಅಹಮದ್ ಪತ್ರವನ್ನ ಬರೆದಿದ್ರು. ಇದನ್ನೇ ಅಸ್ತ್ರವಾಗಿಸಿ ಎಕ್ಸ್ ಖಾತೆಯಲ್ಲಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಜಮೀರ್ ಅಹಮದ್ ಅವರದು ಲಜ್ಜೆಗೆಟ್ಟ ನೆಪ ಅಂತ ಆರ್ ಅಶೋಕ್ ಗರಂ ಆಗಿದ್ದಾರೆ. ರಾಷ್ಟ್ರ ಧ್ವಜವನ್ನ ಹಾರಿಸೋದು ಹೊರೆ ಅಂತ ಜಮೀರ್ ಅಹಮದ್ ಅವರು ತಿಳಿಸ್ಕೊಂಡಿದ್ದಾರೆ. ಇಂಥವರು ಸರ್ಕಾರದಲ್ಲಿ ಮುಂದುವರಿಬಾರದು ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಜಮೀರ್ ಅವರನ್ನ ಸಂಪುಟದಿಂದ ವಜಾ ಮಾಡುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಾಳೆ ಆಗಸ್ಟ್ 15 ಪ್ರತಿ ಜಿಲ್ಲೆಗೂ ಕೂಡ ಆಯಾ ಜಿಲ್ಲೆಗಳ ಉಸ್ತುವಾರಿ ಸಚಿವರಿಗೆ ಧ್ವಜಾರೋಹಣ ಮಾಡೋದಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ರು. ಆದರೆ ಜಮೀರ್ ಅಹಮದ್ ಅವರು ವಿಜಯನಗರ ಜಿಲ್ಲೆಯ ಉಸ್ತುವಾರಿಯಾಗಿ ನೇಮಕವಾಗಿದ್ದರು. ತಮಗೆ ಬೇರೆ ಕಾರಣಗಳು ಕೊಟ್ಟು, ಅಂದರೆ BBMP ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ನನಗೆ ಸಮಯದ ಕೊರತೆ ಇದೆ, ಹಾಗಾಗಿ ನಾನು ನಾಳೆಯ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೋಗೋದಕ್ಕಾಗಲ್ಲ, ಜೊತೆಗೆ ಉಸ್ತುವಾರಿಯ ಜವಾಬ್ದಾರಿಯನ್ನು ಕೂಡ ನಾನು ವಹಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜಮೀರ್ ಅಹಮದ್ ಅವರು ಪತ್ರವನ್ನು ಬರೆದಿದ್ರು. ಇದೇ ಪತ್ರವನ್ನು ಉಲ್ಲೇಖ ಮಾಡಿ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೇನೆ ದೇಶದ್ರೋಹಿಗಳ ಪಕ್ಷ ಅಂತ ಗುಡುಗಿದ್ದಾರೆ. ಧ್ವಜಾರೋಹಣ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು. ಇಂಥವರನ್ನ ಯಾಕೆ ಸಂಪುಟದಲ್ಲಿ ಇಟ್ಕೊಂಡಿದ್ದೀರಾ, ಅವರನ್ನ ಕೂಡಲೇ ಸಂಪುಟದಿಂದ ವಜಾ ಮಾಡಿ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋದ್ರ ಮುಖಾಂತರ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರಿಗಿಂತಲೂ ಹೆಚ್ಚು ದೇಶಭಕ್ತಿ ಜಮೀರ್ ಅಹಮದ್ ಅವ್ರಿಗಿದೆ. ಜಮೀರ್ ಅವರ ದೇಶಭಕ್ತಿಯನ್ನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ UT ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಜಮೀರ್ ಅಹಮದ್ ಅವರನ್ನ ದೇಶದ್ರೋಹಿಗಳಿಗೆ ಹೋಲಿಕೆ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ UT ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಮೀರ್ ಅವರ ದೇಶಭಕ್ತಿಯನ್ನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಜಮೀರ್ ಎಲ್ಲ ಜಾತಿ ಸಮುದಾಯದವರನ್ನ ಒಂದೇ ರೀತಿ ನೋಡ್ತಾರೆ ಅಂತೇಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಅವರು ವಿಜಯನಗರದಲ್ಲಿ ಧ್ವಜಾರೋಹಣ ಉಸ್ತುವಾರಿ ಬೇಡ ಅಂತ ಸಿಎಂಗೆ ಲೆಟರ್ ಬರೆದಿದ್ದಾರೆ. ನೋಡಿ, ಯಾವುದೇ ತಪ್ಪು ಅಭಿಪ್ರಾಯ ಬೇಡ. ಧ್ವಜಾರೋಹಣ ಉಸ್ತುವಾರಿ ಬೇಡ ಅಂತ ಎಲ್ಲಿ ಅದು ಹೇಳಿದಾರ? ಇದು ಸುಮ್ಮನೆ ಧ್ವಜಾರೋಹಣ ಬೇಡ ಅಂತ ಹೇಳಿದಾರ? ಇಲ್ಲ, ಧ್ವಜಾರೋಹಣ ಸಂಬಂಧವಾಗಿ ಅವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ರು. ಹೌದು. ನೋಡಿ, ಜಮೀರ್ನಷ್ಟು ದೇಶ ಪ್ರೇಮ ಬಹುಶಃ ಯಾವ BJP ಕೂಡ ಇಲ್ಲ. ಅದನ್ನು ಅವ್ರು ಬಂದು ಟೀಕೆ ಮಾಡ್ಬೇಕಂದ್ರೆ ಇಲ್ಲ. ಮತ್ತು ಜಮೀರ್ ಅಹಮದ್ ಅವರು ಎಲ್ಲಾ ಜಾತಿಯ ವರ್ಗ ಜೊತೆ ಇವರು ಸೇರಿಕೊಂಡು ಹೋಗುವಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.